ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಸಮುದಾಯದ ಎಡಗೈ ಬಲಗೈ ಸೇರಿ ಮತ್ತಿತರ 101 ಉಪಜಾತಿಗಳ ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಶಿಫಾರಸು ಮೇರೆಗೆ ಸರ್ಕಾರ ಮೀಸಲಾತಿ ನಿಗದಿ ಮಾಡುವುದು ಸಂತಸ ತಂದಿದೆ ಅಂತ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ್ರು. ಪರಿಶಿಷ್ಟ ಜಾತಿಯವರ 4 ದಶಕಗಳ ಮೀಸಲಾತಿ ಹೋರಾಟಕ್ಕೆ ಇದರಿಂದ ಜಯ ಸಿಕ್ಕಂತಾಗಿದೆ ಎಂದಿದ್ದಾರೆ. ನಾನೀಗ ಮೀಸಲಾತಿ ಹೋರಾಟ ಸಮಿತಿಯವರು 35 ವರ್ಷಕ್ಕಿಂತ ಹೆಚ್ಚು ಹೋರಾಟವನ್ನು ಮಾಡಿದ ಮೇಲೆ 101 ಜಾತಿಗಳಿಗೂ ಕೂಡ ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರ ತೀರ್ಮಾನ ಮಾಡಿದೆ. ಹೋರಾಟ ಮಾಡಿದಂಥ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 101 ಜಾತಿಯಲ್ಲಿ ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಸದನದಲ್ಲಿ ಹೇಳೋವರೆಗೂ ಕೂಡ ನಾನು ಅದನ್ನು ವಿವರವಾಗಿ ಹೇಳೋಕ್ಕಾಗಲ್ಲ. ಒಟ್ಟಾರೆ ಎಲ್ಲರಿಗೂ ಸಂತಸ ತರುವಂಥದ್ದಾಗಿದೆ, ಸಂತೋಷ ಆಗಿದೆ. ನಾವೆಲ್ಲ ಇದೇ ರೀತಿ ಒಟ್ಟಾಗಿದ್ದು ಹಂಚಿಕೊಂಡು ಬಾಳಿ ಬದುಕಬೇಕಾಗ್ತದೆ. ಗಾಂಧೀಜಿಯವರ ಕನಸು ನನಸಾಗಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಉಪಜಾತಿಗೂ ಕೂಡ ನ್ಯಾಯ ಸಿಕ್ಕಬೇಕು ಅಂತ ಹೇಳಿದ್ದಾರೆ. ಅದರಂತೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ವಾನುಮತದ ಎಲ್ಲ ಸಚಿವರು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸೋಣ. ಇತಿಹಾಸ 35-40 ವರ್ಷಗಳ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಜೊತೆಗೆ ಇದೆಲ್ಲ ತೀರ್ಮಾನ ಆಗಿದೆ. ಇನ್ನು ಪ್ರಿನ್ಸಿಪಲ್ ತೀರ್ಮಾನ ಏನಾದರೂ ನಾಗಮೋಹನ್ ದಾಸ್ ಅವರು ಒಳ್ಳೆಯ ಒಂದು ಸಮೀಕ್ಷೆಯನ್ನು ಮಾಡಿ ಇದನ್ನು ತೀರ್ಮಾನ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ತಿಳಿಸೋಣ. ಜೊತೆಗೆ ಏನೇ ಏರ್ಪೇರುಗಳಿದ್ರು ನಮ್ಮಲ್ಲೇ ಕುಂತು ಬಗೆಹರಿಸಿಕೊಂಡು ಮುಂದಿನ ಏನಾದರೂ ಮಾಡಿಫಿಕೇಷನ್ ಇದ್ದರೂ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಮುಖ್ಯ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ. ಸರ್, ಈಗ ಅಲೆಮಾರಿ ಸಮುದಾಯಗಳಿಗೆ ಕೊಟ್ಟಿದ್ದಂಥ 1% ಕೂಡ ಅವ್ರನ್ನ ಪ್ರತ್ಯೇಕವಾಗಿ ಗುರುತಿಸಿಲ್ಲ ಅನ್ನುವಂಥ ಆಕ್ರೋಶ ಅವ್ರಿಗೆ ಕಾರಣ. ಏಕೆಂದರೆ ನಾಗಮೋಹನ್ ದಾಸ್ ಅವರು ಫಸ್ಟ್ ಲಿಸ್ಟಲ್ಲಿ ಅವರನ್ನೇ ಹೆಸರನ್ನ ಮುಂದಿಟ್ಟಿದ್ರು. ವರ್ಗೀಕರಣ ಮಾಡುವಾಗ ಅವರ ಹೆಸರೇ ಇತ್ತು ಮುಂಚೆ, ಈಗ ಅವರಿಗೆ ಇಲ್ಲ ಅನ್ನೋ ತರಕಾಗಿದೆ. ಅವ್ರಿಗೂ ನ್ಯಾಯ ಕೊಡುವಂಥ ತೀರ್ಮಾನ ಮಾಡಿದ್ದೇವೆ. ಥ್ಯಾಂಕ್ ಯು.